ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಏರಿದ್ರು. ಅವರ ಜೊತೆಗೆ 12 ಜನ ಸಹೋದ್ಯೋಗಿಗಳನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮುಖಾಂತರ ಮೊದಲ ಹಂತದ ಸಚಿವ ಸಂಪುಟವನ್ನು ಪೂರ್ಣಗೊಳಿಸಿದರು ಅನ್ನುವಂಥದ್ದು. ಈಗಿರ್ತಕ್ಕಂಥ ಅತಿ ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಅತಿ ದೊಡ್ಡ ಸವಾಲು ಏನು ಅಂತಂದರೆ, ಈಗ ಖಾಲಿ ಇರುವಂತಹ 20 ಸ್ಥಾನಗಳನ್ನು ಭರ್ತಿ ಮಾಡುವ ಒಂದು ಯಾವ ಶಾಸಕರನ್ನು ಅವರು ಆಯ್ಕೆ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸಮುದಾಯವಾರವನ್ನು ನೋಡಬೇಕಾಗುತ್ತೆ. ಜೊತೆಗೆ ಹೈಕಮಾಂಡ್ನ ಆ ಒಂದು ಆದೇಶವನ್ನು ಕೂಡ ಪಾಲಿಸಬೇಕಾಗತ್ತೆ. ಜೊತೆಗೆ ಫೇವರಿಸಮ್ ಕೂಡ ಇಲ್ಲಿ ನಾವು ಕಾಣಬೇಕಾಗುತ್ತೆ ಸ್ನೇಹಿತರೆ. ಹೀಗೆ ಡಿ ಕೆ ಶಿವಕುಮಾರ್ ಅವರ 2ನೇ ಸಚಿವ ಸಂಪುಟದ ಒಂದು ರೀತಿಯಂತಹ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು. ಈ ಮುಖಾಂತರ ಲಿಂಗಾಯತ ಸಮುದಾಯಕ್ಕೆ 5, ಒಕ್ಕಲಿಗರಿಗೆ 3, ಮುಸ್ಲಿಂ ಸಮುದಾಯಕ್ಕೆ 2, ದಲಿತಕ್ಕೆ 1, ಹೀಗೆ ಸಮುದಾಯವಾರು ಪ್ರಾತಿನಿಧ್ಯವನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ದು. ನೋಡ್ತಾ ಹೋಗಿ ಸ್ನೇಹಿತರೆ, ಒಂದು ಸಂಭಾವ್ಯ ಸಚಿವರ ಪಟ್ಟಿಯನ್ನು ತೊಗೊಂಬಂತೀನಿ. 2ನೇ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ KM ಶಿವಲಿಂಗೇಗೌಡರು ಒಕ್ಕಲಿಗ ಸಮುದಾಯದಿಂದ ಆಯ್ಕೆಯಾಗುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಅರಸೀಕೆರೆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ KM ಶಿವಲಿಂಗೇಗೌಡರು ಅನ್ನುವಂಥದ್ದು. ಇವರು ಕೂಡ JDS ಇಂದ ಕಾಂಗ್ರೆಸ್ಗೆ ವಲಸೆ ಬಂದಿರುವ ಕಾರಣ ಇವರಿಗೆ ಕೊಡಲೇಬೇಕಾದಂಥ ಅವಕಾಶ ಎದುರಾಗಿದೆ ಅನ್ನುವಂಥದ್ದು. ಇನ್ನು MC ಸುಧಾಕರ್ ಒಕ್ಕಲಿಗ ಸಮುದಾಯದಿಂದ ಆಯ್ಕೆ ಆಗ್ತಾ ಇದ್ದಾರೆ, ಚಿಂತಾಮಣಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅನ್ನುವಂಥದ್ದು. ಆಲ್ರೆಡಿ ಕಳೆದ ಬಾರಿನೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೂಡ ಸಚಿವರಾಗಿ ಕಾರ್ಯನಿರ್ವಹಿಸಿದರೆ, ಸೊ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು. ಮಧು ಬಂಗಾರಪ್ಪ, ಈಡಿಗ ಸಮುದಾಯದ ಪ್ರಮುಖ ನಾಯಕರಾಗಿರುವಂತಹ ಮಧು ಬಂಗಾರಪ್ಪ ಅವರಿಗೆ ಅವಕಾಶ ಇದೆ ಅನ್ನುವಂಥದ್ದು. ಸೊರಬ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಮಧು ಬಂಗಾರಪ್ಪ ಅನ್ನುವಂಥದ್ದು. ಸೊ ಆಲ್ರೆಡಿ ಸಿದ್ದು ಸಂಪುಟದಲ್ಲೂ ಕೂಡ ಇವರು ಶಿಕ್ಷಣ ಖಾತೆಯನ್ನು ನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಡಿ ಕೆ ಸಚಿವ ಸಂಪುಟ ಸೇರ್ತಾ ಇರ್ತಕ್ಕಂಥ ಪ್ರಮುಖರಲ್ಲಿ ಬಸವರಾಜ ರಾಯರೆಡ್ಡಿ ಅವರು. ಸೊ ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ತುಂಬ ಹಿರಿಯರಾಗಿ ಕಾಣಸಿಗ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು. ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂಥ ಬಸವರಾಜ ರಾಯರೆಡ್ಡಿ ಅವರು ಕೂಡ ಈ ಬಾರಿಯ ಸಚಿವ ಸಂಪುಟದಲ್ಲಿ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು VS ಪೊನ್ನಣ್ಣ, ಕೊಡವ ಸಮುದಾಯಕ್ಕೆ ಸೇರಿರುವಂಥ VS ಪೊನ್ನಣ್ಣ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ. ಇವ್ರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಂಕಾಳ ವೈದ್ಯ ಅವರು ಮೋಗೇರ ಸಮುದಾಯಕ್ಕೆ ಸೇರಿರುವಂತಹ ಮಂಕಾಳ ವೈದ್ಯ ಅವ್ರಿಗೂ ಕೂಡ ಈ ಬಾರಿಯ ಭಟ್ಕಳ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂತಹ ಮಂಕಾಳ ವೈದ್ಯ ಅವ್ರಿಗೂ ಕೂಡ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸ್ಥಾನ ದೊರಕುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂತಹ ಅಂಶವನ್ನು ಕಾಂಗ್ರೆಸ್ ಪಕ್ಷದ ಮೂಲಗಳು ತಿಳಿಸ್ತಾ ಇದೆ ಅನ್ನುವಂಥದ್ದು. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಕೊಟ್ಟಿದ್ದಂತಹ ಅವಕಾಶಗಳ ಒಂದು ಸಚಿವರನ್ನು ಕೈಬಿಟ್ಟು ಈ ಬಾರಿ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತಿರ್ತಕ್ಕಂಥ ಕೂಗು ಅನ್ನುವಂಥದ್ದು. ಇನ್ನು ಸಲೀಂ ಅಹಮದ್, ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂತಹ ಸಲೀಂ ಅಹಮದ್ MLC ಕೋಟಾದಲ್ಲಿ ಅವರು ಕೂಡ ಅವಕಾಶವನ್ನು ಪಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. HC ಬಾಲಕೃಷ್ಣ, ಮಾಗಡಿ ಕ್ಷೇತ್ರದ HC ಬಾಲಕೃಷ್ಣ ಅವರು JDS ಇಂದ ಕಾಂಗ್ರೆಸ್ಗೆ ವಲಸೆ ಬಂದಿದ್ದರು. ಇವ್ರಿಗೂ ಕೂಡ ಒಕ್ಕಲಿಗ ಸಮುದಾಯದ ಸೇರಿರುವ ಕಾರಣ ಇವರನ್ನು ಕೂಡ ಪ್ರಾತಿನಿಧ್ಯವನ್ನು ಹೊಂದಲಿದ್ದಾರೆ ಸಚಿವ ಸಂಪುಟದಲ್ಲಿ ಎನ್ನುವಂಥದ್ದು. ಇನ್ನು ರಿಜ್ವಾನ್ ಅರ್ಷದ್ ಅವರು ಕೂಡ ಮುಸ್ಲಿಂ ಸಮುದಾಯದಿಂದ ಒಂದು ಪ್ರಾತಿನಿಧ್ಯವನ್ನು ಕೇಳ್ತಾ ಇದ್ದಾರೆ ಎನ್ನುವಂಥದ್ದು. ಎಲ್ಲೊಂದು ರೀತಿ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರನ್ನು ಹೊರತಾಗಿ ಕೂಡ ಎಲ್ಲೊಂದು ರೀತಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಮೊದಲ ಹಂತದಲ್ಲಿ ಅವರನ್ನು ಸ್ಕಿಪ್ ಮಾಡಲಾಗಿತ್ತು ಸಚಿವ ಸಂಪುಟಕ್ಕೆ. ಇದಕ್ಕೆ ಸಂಬಂಧಪಟ್ಟಾಗೆ ರಾಜ್ಯಾದ್ಯಂತ ಅವರ ಬೆಂಬಲಿಗರು ಒಂದು ಹೋರಾಟ ಹಾದಿಯನ್ನು ಹಿಡಿದಿದ್ರು ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶ ದೊರೆಯುತ್ತಾ ಇಲ್ಲ ಅನ್ನುವಂಥದ್ದು, ಅಥವಾ ಅವರನ್ನು ಸೈಡ್ಲೈನ್ ಮಾಡಿ ಇತರರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಚಾಮರಾಜನಗರ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ C ಪುಟ್ಟರಂಗಶೆಟ್ಟಿ ಉಪ್ಪಾರ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಪುಟ್ಟರಂಗಶೆಟ್ಟಿ ಅವರಿಗೆ ಅವಕಾಶ ಇದೆ ಅನ್ನುವಂಥದ್ದು. ಇನ್ನು 6 ಬಾರಿ MLA ಸ್ಥಾನವನ್ನು ಗಳಿಸಿರ್ತಕ್ಕಂಥ ಗಾಂಧಿನಗರ ವಿಧಾನಸಭಾ ಕ್ಷೇತ್ರವನ್ನು ಗುರುತಿಸುವಂತಹ ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ನಾಯಕ ಅಂತ ಹೇಳ್ಬೋದು. ಇವ್ರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಶರಣಬಸಪ್ಪ ದರ್ಶನಾಪುರ, ಸೊ ರೆಡ್ಡಿ ಲಿಂಗಾಯತ ಸಮುದಾಯಕ್ಕೆ ಸೇರುವಂತಹ ಶಹಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಶರಣಬಸಪ್ಪ ದರ್ಶನಾಪುರ ಅವರಿಗೆ ಕೂಡ ಈ ಬಾರಿಯ ಒಂದು ಅವಕಾಶ ಇದೆ ಸಚಿವ ಸಂಪುಟದಲ್ಲಿ. ಆಲ್ರೆಡಿ ಅವರು ಕೂಡ ಸಿದ್ದು ಸಂಪುಟದಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಕಳಪೆ ಸಚಿವರನ್ನು ಅನ್ನುವಂತಹ ಲೀಸ್ಟಲ್ಲಿ ಇವರು ಕೂಡ ಇದ್ದರು. ಸೊ ಈ ಬಾರಿ ಅವರಿಗೆ ದೊರೀತದ ಅನ್ನುವಂಥದ್ದು ಇರ್ತಕ್ಕಂಥ ಪ್ರಶ್ನೆ. ಬಟ್ ಕಾಂಗ್ರೆಸ್ನ ಮೂಲಗಳು ಕನ್ಫರ್ಮ್ ಮಾಡ್ತಾ ಇದೆ ಶರಣಬಸಪ್ಪ ದರ್ಶನಾಪುರ
ಅವರಿಗೆ ಮತ್ತೊಮ್ಮೆ ಡಿ ಕೆ ಸಂಪುಟದಲ್ಲಿ ಅವಕಾಶ ಕೊಡಲಾಗ್ತಾ ಇದೆ ಅನ್ನುವಂಥದ್ದು ಕಾದು ನೋಡಬೇಕಾಗತ್ತೆ ಸ್ನೇಹಿತರೆ. ಇನ್ನು ಅದೇ ರೀತಿ ಸಿದ್ದು ಸಂಪುಟದಲ್ಲಿ ಸ್ಥಾನ ಗಳಿಸುವಂಥ ಪ್ರಮುಖರಲ್ಲಿ ಅಜಯ್ ಸಿಂಗ್, ಸೊ ಧರ್ಮಸಿಂಗ್ ಅವರ ಮಗನಾಗಿರುವಂಥ ಅಜಯ್ ಸಿಂಗ್ ಜೇವರ್ಗಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದೆ. ರಜಪೂತ ಸಮುದಾಯಕ್ಕೆ ಸೇರಿರುವಂತಹ ಅಜಯ್ ಸಿಂಗ್ ಅವ್ರಿಗೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಅತಿ ಹಿರಿಯರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಎಚ್ ಕೆ ಪಾಟೀಲ್ ಅವ್ರಿಗೂ ಕೂಡ ಈ ಬಾರಿಯ ಗದಗ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿರುವಂಥ ಎಚ್ ಕೆ ಪಾಟೀಲ್ ಅವರು ಕೂಡ ಅವಕಾಶ ಇದೆ ಸರ್ ಡಿ ಕೆ ಸಚಿವ ಸಂಪುಟದಲ್ಲಿ ಅಂತ ಹೇಳಲಾಗ್ತಾ ಇದೆ. ಇವರ ಹೆಸರನ್ನು ಕೂಡ ಸ್ಪೀಕರ್ ಒಂದು ಸ್ಥಾನಕ್ಕೆ ಕೂಡ ಕನ್ಸಿಡರೇಷನ್ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡಬೇಕಾಗುತ್ತೆ, ಸ್ಪೀಕರ್ ಹುದ್ದೆ ಸಿಗ್ತದೆ, ಸಚಿವ ಸಂಪುಟ ಹುದ್ದೆ ಸಿಗ್ತದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಅದೇ ರೀತಿ ಸ್ನೇಹಿತರೆ, ಮಳವಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಪಿ ಎಂ ನರೇಂದ್ರ ಸ್ವಾಮಿಯವರು ದಲಿತ ಬಲಗೈ ಸಮುದಾಯಕ್ಕೆ ಸೇರಿರುವಂತಹ ಪಿ ಎಂ ನರೇಂದ್ರ ಸ್ವಾಮಿಯವ್ರಿಗೂ ಕೂಡ ಈ ಬಾರಿಯ ಡಿ ಕೆ ಸಚಿವ ಸಂಪುಟದಲ್ಲಿ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಕಾದು ನೋಡಬೇಕಾಗುತ್ತೆ, ಇವ್ರಿಗೆಲ್ಲರಿಗೂ ಕೂಡ ಸಚಿವ ಸಂಪುಟದ ಅವಕಾಶ ಇದೆಯಾ ಅಥವಾ ಬೇರೆ ಹೊಸ ಮುಖಗಳಿಗೆ ಅವಕಾಶ ಇದೆಯಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ ಅನ್ನುವಂಥದ್ದು. ಇನ್ನು ಅದೇ ರೀತಿ ಡಿ ಕೆ ಸಚಿವ ಸಂಪುಟದಲ್ಲಿ ಒಂದು ರೀತಿ ಇರತಕ್ಕಂತಹ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಇವೆರಡು ಹೆಸರು ಅನ್ನುವಂಥದ್ದು. ಯಾಕಂದರೆ ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಒಂದು ರೀತಿ ಇರತಕ್ಕಂಥ ಡಿ ಕೆ ಒಂದು ಗ್ಯಾಂಗ್ನ ಶಾಸಕರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದು ಸಚಿವ ಸಂಪುಟದಲ್ಲೂ ಕೂಡ ಇದ್ದರು. ಸೊ ಈ ಬಾರಿಯ ಡಿ ಕೆ ಸಚಿವ ಸಂಪುಟದಲ್ಲೂ ಕೂಡ ಕಂಪಲ್ಸರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆಯ್ಕೆ ಮಾಡಲಾಗ್ತದೆ, ಲಿಂಗಾಯತ ಸಮುದಾಯ ಮತ್ತು ಮಹಿಳಾ ಕೋಟದಡಿ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಲಕ್ಷ್ಮಣ್ ಸವದಿ ಅವರು ಬಿ ಜೆ ಪಿಯಲ್ಲಿದ್ದಂತಹ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಬಂದು ಗೆದ್ದಿದ್ದಾರೆ. ಅಥಣಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಲಕ್ಷ್ಮಣ್ ಸವದಿ ಅವರಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡ್ತಾರೆ ಅನ್ನುವಂತಹ ಬಲವಾಗಿರ್ತಕ್ಕಂಥ ಮಾಹಿತಿಗಳು ಕಾಂಗ್ರೆಸ್ನ ಹೈಕಮಾಂಡ್ ಮೂಲಗಳಿಂದ ಸಿಗ್ತಾ ಇದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಮುಖಗಳಿಗೆ ಅವಕಾಶ ಇದೆಯಾ ಅಥವಾ ಹೊಸಬರಿಗೆ ಏನಾದರೂ ಅವಕಾಶ ಮಾಡಲಾಗ್ತಾ ಇದೆಯಾ. ಸೊ ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ ಆಲ್ರೆಡಿ ಸಚಿವ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇತರರಿಗೆ ಅವಕಾಶ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಸೊ ಸಚಿವರಾಗಿಯೇ ಇರ್ತಕ್ಕಂತಹ 2-3 ಬಾರಿ ಸಚಿವರಾಗಿರುವ ಅವ್ರಿಗೂ ಕೂಡ ಮತ್ತೊಮ್ಮೆ ಸಚಿವಗಿರಿಯನ್ನು ಕೊಟ್ಟರೆ ಯಾವುದೇ ರೀತಿ ಪ್ರಯೋಜನ ಆಗಲ್ಲ ಅನ್ನುವಂಥದ್ದು. ಅಲ್ಲದೆ 2028ಕ್ಕೆ ಏನು ಮತ್ತೊಮ್ಮೆ ವಿಧಾನಸಭಾ ಚುನಾವಣೆ ಎದುರಾಗುವ ಕಾರಣ ಕಾಂಗ್ರೆಸ್ಗೆ ಒಂದು ಅತಿ ದೊಡ್ಡ ಬೂಸ್ಟ್ ಸಿಗಬೇಕು, ಮತ್ತೊಮ್ಮೆ ಅದು ಅಧಿಕಾರವನ್ನು ಪಡಿಲೇಬೇಕು ಅಂತಂದರೆ ಈಗ ಶಾಸಕರ ಒಂದು ಒಲವನ್ನು ಪಡಿಲೇಬೇಕಾಗತ್ತೆ. ಸೊ ಈ ಮುಖಾಂತರ ಹೊಸ ಮುಖಗಳಿಗೆ ಅವಕಾಶ ಕೊಡುವ ಮುಖಾಂತರ ಕಾಂಗ್ರೆಸ್ ಮತ್ತೊಮ್ಮೆ ಏನಾದರೂ ಒಂದು ರೀತಿಯಾದಂತಹ ಹೊಸ ಪ್ರಯತ್ನಕ್ಕೆ ಕೈ ಹಾಕುತ್ತಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳು ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.